ಆದರೆ ಶುದ್ಧಿಯೋ ಅನ್ನೋದು ಅವ್ರು ಬಂದಿದ್ದು. ಕೆಳಗೆ ನೋಡ್ತೇನೆ, ಮುರಾರಿ ಸೂತ್ರದಲ್ಲಿ ಶುದ್ಧಿ ಶಬ್ದದ ನಿಷ್ಪತ್ತಿ ಉಂಟು. ಉಸು ಪ್ರತ್ಯಯ ಯುಸ್ ಪ್ರತ್ಯಯ ಶುದ್ಧಿ ಶುದ್ಧ ಧಾತುವಿಗೆ ಯುಸ್ ಪ್ರತ್ಯಯ ಶುದ್ಧಿಯೋ ಭಾವ. ಹಾಗಾಗಿ ಶುದ್ಧಿಯೋ ಅನ್ನೋದು ಒಂದು ಸಂತೋಷ ಆಯಿತು. ಏನು ಅಂದ್ರೆ ಪ್ರಾಯ ನ್ಯೂಟನ್ನಿಗೆ ಗ್ರಾವಿಟೇಷನ್ ಥಿಯರಿ ಕಂಡುಹಿಡಿದಾಗ ಆನಂದ ಆಗಿದೆ. ಒಂದು ಹೊಸ ಸಂಗತಿ ಸಿಕ್ಕಿದಾಗ ಆಗ ಆನಂದ ಅದು ಸಾಟಿ ಇಲ್ಲ. ಗ್ರಾವಿಟೇಷನ್ ಥಿಯರಿಯನ್ನು ಕಂಡುಕೊಂಡಾಗ ನ್ಯೂಟನ್ನಿಗೆ ಇಷ್ಟ ಆನಂದ ಆಗಿತ್ತೋ ಗೊತ್ತಾಗಿದೆ. ಅಷ್ಟು ಸಂತೋಷ ಆಯ್ತದೆ. ಆಚಾರ್ಯರು ಒಂದು ಶುದ್ಧವಾದ ಸಿಕ್ಕಿರ್ತಲ್ಲ. ಶುದ್ಧಿಯೂ ಅಲ್ಲ, ಶುದ್ಧಿ ಅಲ್ಲ, ಶುದ್ಧಿಯು ಶುದ್ಧಿಯು ಅದು ಶುದ್ಧಿಯೋ ಶುದ್ಧಿಯೋ ಶಂಭೋ ಹೇಳ್ತಾರೆ. ಅದು ಉಗಾರ ಅಂತಲ್ಲ, ಪ್ರತ್ಯೇಕ ಅಂತ ಹೇಳ್ಬಿಟ್ಟು ಸಿದ್ಧಿಯೋ ಅಂತ ಹೇಳಬಹುದು. ಅದು ಉಗಾರ ಶುದ್ಧಿಗೂ ಶುದ್ಧ. ಅವರು ಶುದ್ಧ ಧಾತುವಿಗೆ ಶೋರ್ ಪವಿತ್ರಂ ಪಾವಕಂ ಅನ್ನೋ ಅರ್ಥದಲ್ಲಿ ಯುಸ್ ಪ್ರತ್ಯಯ ಬರ್ತದೆ ಅಂತ ವ್ಯಾಕರಣದವರು ಹೇಳ್ತಾರೆ. ಹಾಗಾದ್ರೆ ನೋಡಿ, ಒಂದು ವಾರ ಹೊತ್ತು ಕಣ್ಣಿಗೆ ಕಾಣದೆ ಇಷ್ಟು ದಿವಸ ನಾವು ತಪ್ಪೇ ಮಾಡ್ತಾ ಇದ್ದೆವು. ಇವತ್ತು ಈ ಪುಸ್ತಕ ಪ್ರಕಟ ಆದರೆ ಆಚಾರ್ಯ ಪ್ರಯೋಗ ಮಾಡಿದ ಶುದ್ಧ ಶಬ್ದ ಮೊದಲ ಬಾರಿಗೆ ನಿಮ್ಮ ಕೈಗಳು. ಇದು ಅಂದ್ರೆ 10 ಬಾರಿ ಮ್ಯಾನುಸ್ಕ್ರಿಪ್ಟ್ ಅನ್ನ ಮ್ಯಾನುಸ್ಕ್ರಿಪ್ಟ್ ಆಗಿಟ್ಕೊಂಡು ಕಣ್ಣು ಕೆಡಿಸಿಕೊಂಡು ನೋಡಿದಾಗ ಇಲ್ಲಿ ಒಂದು ಶುದ್ಧ ಶಬ್ದ ಸಿಕ್ಕಿದೆ. ಅಂದ್ರೆ ಇದನ್ನ ಶೋಧನೆ ಮಾಡಲಿಕ್ಕೆ ಹಿಂದೆ ನಮಗೆ ಇರುವ ಪರಿಶ್ರಮ ಕಷ್ಟ, ಅದನ್ನ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ ನಿಮಗೆ. ಓದ್ತಾ ಹೋದಾಗ ತುಳು ಪುಸ್ತಕದಲ್ಲಿ ಒಂದೊಂದು ಅಕ್ಷರಗಳು ಮಿಸ್ ಆಗಿ ಗೊತ್ತಾಗೋದಿಲ್ಲ, ಓದ್ಕೊಂಡು ಹೋಗ್ಬಿಡುತ್ತೆ. ಇಷ್ಟು ಬಾರಿ ನೋಡಿದ್ದೇನೆ ನಾನು ಮ್ಯಾನುಸ್ಕ್ರಿಪ್ಟ್ ಅನ್ನ. ನನಗೆ ಮೊನ್ನೆ ಫಸ್ಟ್ ಟೈಮ್ ಒಂದು ತಿಂಗಳ ಕೆಳಗೆ ಶುದ್ಧಿಯೋ ಅಂತ ಇದು ಮಕಾರ ಒತ್ತು ಉಂಟಲ್ಲ, ಏನು ಹೀಗೆ ಎಷ್ಟೋ ಬಾರಿ ವಿಶ್ಲೇಷಕರು ಬರೆದದ್ದು ಅಕ್ಷರ ಅದು ಲೇಖನ ಪ್ರಮಾಣ ಇರಬಹುದು ಅಂತ ಯೋಚನೆ ಮಾಡಿ ಮತ್ತೆ ಅದೇ ಕರೆಕ್ಟ್ ತೀರ್ಮಾನ ಆಗಲು ಸಾಕ್ಷಿಗಳು ಸಿಕ್ಕಿದೆ ನನಗೆ. ಚಿತ್ರ ಯಾಕಂದ್ರೆ ಆಚಾರ ಹತ್ರ ನೇರ ಆಟಗಳಿದ್ದವು. ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಾನು. ಯಾರು ಈವರೆಗೆ ಈ ಬಗ್ಗೆ ಸಂಸ್ಕೃತದಲ್ಲಿ ತಲೆಗೆಡಿಸಿಕೊಂಡಿದ್ದಾರೆ ಆಚಾರ್ಯರು. ನಿಮಗೆ ಈಗ ಸ್ವಯಂವರ ಅಂತ ಶಬ್ದ ಎಲ್ಲರಿಗೂ ಗೊತ್ತಿದೆ. ಸ್ವಯಂವರ ಹಿಂದೆ ನಡೀತಿತ್ತು, ರಾಜಗಳಿಗೆ ಸ್ವಯಂವರ, ಅದು ರಾಜಕುಮಾರಿಯರನ್ನು ಸ್ವಯಂವರ. ಈ ಆಚಾರ್ಯರು ಇದನ್ನು 2 ಧನ ಪ್ರಯೋಗ ಮಾಡ್ತಾರೆ. ಒಂದೇ ಧನ ಪ್ರಯೋಗ ಮಾಡಿದ್ರೆ ನಮಗೆ ಏನು ತೊಂದರೆ? ಕೆಲವು ಕಡೆ ಸ್ವಯಂವರ, ಕೆಲವು ಕಡೆ ಸ್ವಯಂವರ. ಸ್ವಯಂವರ ಆಚಾರ್ಯರು ಒಬ್ಬೆಯವರ ಬೇಡ ಆಯ್ತು, ಒಬ್ಬೆಯವರ ಬೇಡ ಅದು ಲೋಕಾನ ಯಾವುದು ಹೇಳಬೇಕಿಲ್ಲ, ಒಬ್ಬೆಯವರ ಬೇಡ ಅದು ಅಭೇದ ಸ್ವಯಂವರ ಅಂತ ಹೇಳ್ಬಿಟ್ಟಿರ್ತಾರೆ. ಕೆಲವು ಕಡೆ ಸ್ವಯಂವರ ಯಾಕೆ, ಕೆಲವು ಕಡೆ ಸ್ವಯಂವರ ಯಾಕೆ, ಒಂದೇ ಎಲ್ಲ ಕಡೆ ಸ್ವಯಂವರ ಹೇಳ್ಬೇಕು, ಒಬ್ಬೆಯವರ ಬೇಡ ಏಕರೂಪವನ್ನು ಪ್ರಯೋಗ ಮಾಡಬಹುದು. ಇದನ್ನು ಆಚಾರ್ಯರು ಕೆಲವು ಕಡೆ ಅಂದ್ರೆ ಇಡೀ ಮಹಾಭಾರತ ತಾತ್ಪರ್ಯದಲ್ಲಿ ಸುಮಾರು 15 ಸರ್ತಿ ಸ್ವಯಂ ಬರ ಶಬ್ದ ಬರುತ್ತೆ. ನೋಡಿ, 2 ಸ್ವಯಂ ಬರುತ್ತೆ. ಇದು ಯಾಕೆ? ಈಗ ಆಚಾರ್ಯರು ಹಾಗೆ ಪ್ರಯೋಗ ಮಾಡಲಿಲ್ಲ, ಋಷಿಯರು ಬರೆಯುವಾಗ ಸ್ವಯಂವರ, ಕೆಲವು ಕಡೆ ಸ್ವಯಂವರ. ಸುಮ್ಮನೆ ಏನ್ ಮಾಡಿದ್ರೆ ಏನು ಬರ್ತದ ಅದು ಉದ್ದೇಶ. ನಾನು ಇದ್ರ ಬಗ್ಗೆ ಅದು ಏನೋ ಒಂದು ಕಾರಣ ಇರಬೇಕು. ಸ್ವಯಂವರ ಮತ್ತು ಸ್ವಯಂವರ ಅನ್ನೋದಕ್ಕೆ ಅರ್ಥ ವ್ಯತ್ಯಾಸ ಇದೆ. ಇದರ ಒಂದೇ ಪ್ರಯತ್ನ ಮಾಡಬಹುದು. ಈ ಅರ್ಥ ವ್ಯತ್ಯಾಸದ ಬಗ್ಗೆ ಈ ತನಕ ಎಲ್ಲೂ ಚಿಂತನೆಯೇ ನಡೆಯಲಿಲ್ಲ ಸಂಸ್ಕೃತ ಸಾಹಿತ್ಯದಲ್ಲಿ. ನನಗೆ ಹಾಗಾದ್ರೆ ಎಲ್ಲೆಲ್ಲಿ ಸ್ವಯಂವರ ಅಂತ ಬಳಸುತ್ತಾರೆ ಅಲ್ಲಿ ಏನು ನಡೆದಿದೆ ಆ ಮದುವೆಯಲ್ಲಿ, ಎಲ್ಲಿ ಸ್ವಯಂವರ ಅಲ್ಲಿ ಏನು ನಡೆದಿದೆ, ಈ ಡಿಫರೆನ್ಸ್ ಏನಿದೆ ಇಲ್ಲಿ ನೋಡ್ಕೊಂಡು ಒಂದು ಅರ್ಥ ತೀರ್ಮಾನ ಬರೋದು. ವರ ಅಂದ್ರೆ ಆಕ್ಸೆಪ್ಟೆನ್ಸ್, ವರಣ. ಬರ ಅನ್ನೋದರಲ್ಲಿ ಒಂದು ವಿಶೇಷ ಅರ್ಥ ಇದೆ. ಏನಂದ್ರೆ ಬರ ಬೃಹತ್ ಬಾ ಧಾತು ಅಂತಲ್ಲ, ಬಾ ಧಾತುವಿಗೆ ಬಯಸಿ ಸ್ವೀಕರಿಸುವುದಿಲ್ಲ, ವರಣ ಅಂತ ಸ್ವೀಕರಿಸುವುದು. ವರ್ಣ ಅಂದ್ರೆ ಬದಲಾವಣೆ ಅಂತ ಒಂದು ಧಾತು ಇದೆ. ಅದರಿಂದ ವರ್ಣ ಅಂದ್ರೆ ಬಯಸಿ ಪಡೆಯುವುದು. ವರ್ಣದಲ್ಲಿ ನೀವು ಬಯಸ್ತೀರ ಪಡೆಯುವುದು ಅಷ್ಟೇ. ಅದು ಬರ ಎನ್ನುವ ಶಬ್ದ ಪ್ರಯೋಗ ಮಾಡಿದಾಗ ಬಯಸಿ ಪಡೆಯುವುದು ಅನ್ನೋ ಒಂದು ವಿಶೇಷ ಅರ್ಥ ಇರುವ ಸಾಧ್ಯತೆ ಇದೆ. ಅಂದ್ರೆ ನಮಗೆ ಅರ್ಥ ಹಚ್ಚಬೇಕು, ಇವರು ಯಾರು ಮಾಡಬೇಕಂತ ಈ ಒಂದು ಸಾಧ್ಯತೆ ಇಟ್ಕೊಂಡು ನಾನು ಯೋಚನೆ ಮಾಡಿ ಕಡೆಗೆ ಎಲ್ಲಿ ಹೆಣ್ಣು ತಾನು ನೆಚ್ಚಿದ ಗಂಡನ್ನ ಒಂದೋ ಪಣ ಗೆದ್ದು ಅಥವಾ ಬಲಾತ್ಕಾರ. ಈಗ ಮೃದ್ಗುಳಿಯನ್ನ ಕೃಷ್ಣ ಪಣ ಗೆಲ್ಲುವುದಿಲ್ಲ, ಅವ್ರ ದೇವಸ್ಥಾನದಿಂದ ಪ್ರತಿ ಪುಸ್ತಕ ಕರ್ಕೊಂಡು ಹೋದ, ಉಳಿದವರು ಬಲಾತ್ಕಾರ.